ಅಸೆಂಬ್ಲಿಗೆ ಬಂದು ನಿಮಗೆ ಅಧಿವೇಶನದಲ್ಲಿ ಕೂತು ಒಂದು 4 ಮಾತಾಡುವ ಶಕ್ತಿ ಇಲ್ಲದೆ ಇದ್ದಂಥವರೆಲ್ಲ ಶಾಸಕರಾಗಿ ಕೂತು. ನೀವು ಅಲ್ಲಿದ್ರೆ ಭ್ರಷ್ಟರು, ಅಲ್ಲಿದ್ರೆ ಜನದ್ರೋಹಿಗಳು, ಅಲ್ಲಿದ್ರೆ ಕಳಂಕಿತರು, ಅಲ್ಲಿದ್ರೆ ನೀವು ವಿಡಿಯೋ ಬ್ಲೂ ಫಿಲ್ಮ್ ನೋಡುವವರು. ಅದೇ ನೀವು ಕಾಂಗ್ರೆಸ್ಸಿಗೆ ಸೇರಿದರೆ ನೀವು ಸಂಪೂರ್ಣವಾಗಿ ಶುದ್ಧರಾಗ್ತೀರಿ. ನಾವು ಮೋದಿ 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 ಅಂತಿರಲ್ಲ, ಹಿಂದುತ್ವ ಅಂತಿರಲ್ಲ. ಹಿಂದುತ್ವಕ್ಕಾಗಿ ನಿಮ್ಮ ತ್ಯಾಗ ಏನು? ನಿಮ್ಮ ಶೌರ್ಯದ ಬಗ್ಗೆ, ನಿಮ್ಮ ಹೋರಾಟದ ಬಗ್ಗೆ, ನಿಮ್ಮ ಗೆಲುವಿನ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತಿರಲ್ಲ. ಅಭಿವೃದ್ಧಿ ರಾಜಕಾರಣದ ಬಗ್ಗೆ ಯಾರಾದರೂ ಮಾತಾಡ್ತೀರ? ಬಿಜೆಪಿಯಲ್ಲಿದ್ದಂಥ ಈ ಎಲ್ಲ ಅಧಿಕಾರಕ್ಕಾಗಿ ಇವತ್ತೇನು ಮಾತಾಡ್ತಾ ಇರುವಂಥ ಹಿರಿಯರಿದ್ದೀರಲ್ಲ, ನೀವೆಲ್ಲರೂ ಜನರ ಮುಂದೆ ಹೋದರೆ ನಿಮಗೆ ಜನರು ಕೈಗೆ ಸಿಕ್ಕಿದ್ರಲ್ಲಿ ಹೊಡೆತಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕೊನೆಗೂ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಮತ್ತು ವಿಪಕ್ಷ ಸ್ಥಾನದ ನಾಯಕನ ಆಯ್ಕೆ ಕೊನೆಗೊಂಡಿದೆ. ಇನ್ನು ವಿಧಾನ ಪರಿಷತ್ತು, ಸಚೇತಕ ಇತ್ಯಾದಿ ಅದರ ನಾಯಕತ್ವದ ಆಯ್ಕೆ ಇನ್ನೊಂದು 2 ವಾರದಲ್ಲಿ ಆಗ್ಬೋದು. ಯಾಕೆಂತಂದರೆ ನಾಯಕತ್ವದ ಆಯ್ಕೆಗೆ ಸಮಯ ಅಂತ ಇಲ್ಲ ಅನ್ನೋದನ್ನು ಬಿ ಜೆ ಪಿ ಸ್ಪಷ್ಟಪಡಿಸಿದ ಹಾಗಿದೆ. ಯಾಕೆಂತಂದರೆ ಈಗ ವಿರೋಧ ಪಕ್ಷದ ನಾಯಕನಾಗ್ಬೋದು, ರಾಜ್ಯದ ಅಧ್ಯಕ್ಷ ಪದವಿ ಆಗ್ಬೋದು, 6 ತಿಂಗಳವರೆಗೂ ಅವರು ಇದು ಒಂದು ಪ್ರಶ್ನೆಯೇ ಅಲ್ಲ ಅನ್ನುವ ರೀತಿಯಲ್ಲಿ ಹೈಕಮಾಂಡ್ ವರ್ತಿಸಿದ್ದನ್ನು ನಾವು ಗಮನಿಸಿದ್ದೇವೆ. ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಪದವಿ ಅಕೈರುಗೊಳ್ತಾ ಇದ್ದ ಹಾಗೇ ಅಸಮಾಧಾನದ ಹೊಗೆ ಮುಗಿಲು ಮುಟ್ಟಿದೆ. ಅದರಲ್ಲೂ ಆ ಒಂದು ಹಂತದಲ್ಲಿ ಎಷ್ಟೇ ಅಸಮಾಧಾನ ಇದ್ದರೂ, ಅದು ಯತ್ನಾಳ್ ಇರ್ಬೋದು, ಜಾರಕಿಹೊಳಿ ಇರ್ಬೋದು, ಬೆಲ್ಲದ್ದಿರ್ಬೋದು, ಎಸ್ ಟಿ ಸೋಮಶೇಖರ್ ಇರ್ಬೋದು, ಸೋಮಣ್ಣ ಇರ್ಬೋದು, ಯಾರೇ ಆದರೂ ಕೂಡ ಸಿ ಟಿ ರವಿಯವರ ಹಾಗೆ ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿರಲಿಲ್ಲ. ಯಾಕೆಂತಂದರೆ ವಿಪಕ್ಷ ಸ್ಥಾನ ಒಂದಿದೆಯಲ್ಲ, ಉತ್ತರ ಕರ್ನಾಟಕಕ್ಕೆ ಈ ಬಾರಿ ವಿಪಕ್ಷ ಸ್ಥಾನವನ್ನು ಕೊಡಲೇಬೇಕು, ಆದ್ಯತೆಯನ್ನು ನೀಡಲೇಬೇಕು. ಅದಿಲ್ಲದೆ ಇದ್ದರೆ ಮುಂದಿನ ಲೋಕಸಭಾ ಚುನಾವಣೆಗೆ ತೊಂದರೆ ಆಗತ್ತೆ ಅನ್ನುವಂಥ ಒಂದು ಸೂತ್ರವನ್ನು ಇಟ್ಟುಕೊಂಡು ಉತ್ತರ ಕರ್ನಾಟಕದ ಅದು ಬಹಳಷ್ಟು ಮುಖ್ಯವಾಗಿ ಬೆಲ್ಲದ್ ಮತ್ತು ಯತ್ನಾಳ್ ಅವರು ಈ ಸ್ಥಾನದ ಬಗ್ಗೆ ಅತ್ಯಂತ ಮಹತ್ವಾಕಾಂಕ್ಷೆಯನ್ನು ಕಾಯ್ತಾ ಇದ್ದರು. ಹಾಗಾಗಿ ಅವರು ಯಾರೂ ಇದಕ್ಕೆ ಹೆಚ್ಚಿನ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಯಾವಾಗ ನಿನ್ನೆ ಸಮಯ ನಿಗದಿ ಆಯಿತೋ, ಕೇಂದ್ರದ ವೀಕ್ಷಕರಾಗಿ ನಿರ್ಮಲಾ ಸೀತಾರಾಮನ್ ಮತ್ತು ದುಷ್ಯಂತ್ ಅವರು ಬೆಂಗಳೂರಿಗೆ ಬಂದರೋ, ಆವಾಗ ಇವರೆಲ್ಲರೂ ಸಿದ್ಧರಾದರು. ಯತ್ನಾಳ್ ಅವರ ಮನೆಗೆ ಇವರಿಬ್ಬರೂ ಹೋದರು, ಅವರೊಟ್ಟಿಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅಲ್ಲೂ ಯತ್ನಾಳ್ ಅವರು ಯಾವುದೇ ಒಂದು ಪಕ್ಷ ಕುಟುಂಬಕ್ಕೆ ಸೀಮಿತವಾಗಬಾರ್ದು, ಆಮೇಲೆ ಅನುಭವ ಮತ್ತು ಅವರ ಅರ್ಹತೆಯ ಆಧಾರದ ಮೇಲೆ ಪಕ್ಷದ ಆಯಕಟ್ಟಿನ ಜಾಗಗಳು ವಿತರಿಸಲ್ಪಡಬೇಕು, ಆ ಬಗ್ಗೆ ನನಗೆ ಅಸಮಾಧಾನ ಇದೆ ಅನ್ನೋದನ್ನು ಅವರು ತೀವ್ರವಾಗಿ ಹೊರಹಾಕಿದರು. ಆದರೆ ಜಾರಕಿಹೊಳಿ ಮತ್ತು ಬೆಲ್ಲದ್ದು ಅವರು ಒಟ್ಟಿಗೆ ಸಭೆಗೂ ಮುನ್ನ ಹೋಟೆಲ್ಗೆ ಬಂದರೂ ಕೂಡ ಚಹಾ ಕುಡಿಯುವ ನೆಪದಲ್ಲಿ ಅವರು ಸಭೆ ಆರಂಭ ಆಗುವ ಮೊದಲನೇ ನಿರ್ಗಮಿಸಿದರು. ಅದಕ್ಕೂ ಪೂರ್ವದಲ್ಲಿ ಅತ್ಯಂತ ಕಿರಿಯರಾದಂಥ ಮೊದಲ ಬಾರಿ ಶಾಸಕರಾದಂಥ ವಿಜಯೇಂದ್ರ ಅವರು ಸಭೆಯ ಮೇಲೆ ಕೂತರೆ ನಾವು ಹಿರಿಯರಾಗಿ ಕೆಳಗೆ ಕೂತ್ಕೊಳ್ಳುವ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತನ್ನು ಯತ್ನಾಳ್ ಹೇಳಿ ಹೊರಟು ಹೋದರು. ನಿನ್ನೆಯ ಸಭೆಗೆ ಬಾಲಚಂದ್ರ ಜಾರಕಿಹೊಳಿ, ಯತ್ನಾಳ್, ಬೆಲ್ಲದ್, ಎಸ್ ಟಿ ಸೋಮಶೇಖರ್, ರಮೇಶ್ ಜಾರಕಿಹೊಳಿ ಇವರೆಲ್ಲರೂ 5 ಜನ ಗೈರಾದದ್ದು ನಿಚ್ಚಳವಾಗಿ ಕಾಣ್ತಾ ಇತ್ತು. ಸೋಮಣ್ಣನವರ ಅಸಮಾಧಾನವನ್ನು ಪರೋಕ್ಷವಾಗಿ ತೋಡಿಕೊಂಡರೂ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಹೋಗೋದು ನನಗೆ ಅನಿವಾರ್ಯ ಅಲ್ಲ ಅನ್ನುವಂಥ ಮಾತಾಡಿದರು. ಅವರು ಕಾಂಗ್ರೆಸ್ಸಿನ ಬಗ್ಗೆ ಹೆಚ್ಚು ಒಲವನ್ನು ತೋರಿದ್ದಾರೆ ಅನ್ನೋದು ಷಡಕ್ಷರಿ ಅವರ ಪುಸ್ತಕ ಬಿಡುಗಡೆಯಲ್ಲಿ ಪಾರಸ್ಪರಿಕವಾಗಿ ಸೋಮಣ್ಣ ಮತ್ತು ಸಿದ್ದರಾಮಯ್ಯನವರ ಕುಶಲೋಪರಿ ಅಲ್ಲಿ ಹಲವು ಅನುಮಾನಗಳನ್ನು ಮತ್ತು ಹಲವು ನಿರೀಕ್ಷೆಗಳನ್ನು ಮತ್ತು ನಾಳೆ ಹೀಗಾಗಬಹುದೇನೋ ಅನ್ನುವಂಥ ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟ ಹಾಗೆ ಇತ್ತು. ಇನ್ನು ಎಸ್ ಟಿ ಸೋಮಶೇಖರ್, ಹೆಬ್ಬಾರ್ ಅವರು ಆಗಲೇ ಕಾಂಗ್ರೆಸ್ಸಿನ ಅಂಗಳದ ಒಳಗೆ ಕಾಲಿಟ್ಟಾಗಿದೆ. ಸೋಮಣ್ಣ ಅವರದು ಒಂದು ರೀತಿಯಲ್ಲಿ ತೂಗುಯಾಲೆಯಲ್ಲಿ ಇದೆ. ಈ ಎಲ್ಲ ವಾತಾವರಣದ ಮಧ್ಯೆ ಅಶೋಕ್ ಅವರಿಗೆ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯದ ಈ ಪ್ರಾಬಲ್ಯವನ್ನು ಗಮನಿಸಿ, ಅದರ ಜೊತೆಗೆ ಕಾಂಗ್ರೆಸ್ಸು ಈ ಎರಡೂ ಪ್ರಾಬಲ್ಯವನ್ನು ಆಯಕಟ್ಟಿನ ಜಾಗದಲ್ಲಿ ಬಳಸ್ಕೊಳ್ಳಿಕ್ಕೆ ಮುಂದಾದದ್ದನ್ನು ಗಮನಿಸಿ, ಹಾಗೆಯೇ ಜೆ ಡಿ ಎಸ್ನೊಟ್ಟಿಗಿನ ಒಂದು ಏನು ಮೈತ್ರಿ ಇದೆ, ಈ ಮೈತ್ರಿಗೆ ಒಂದು ಅನುಸಂಧಾನಕ್ಕೆ, ರಾಯಭಾರತ್ವಕ್ಕೆ ಅದು ಹೆಚ್ಚು
ಯಾಕೆಂತಂದರೆ ಅಶ್ವಥ್ ನಾರಾಯಣ್ ಕೂಡ ಒಕ್ಕಲಿಗ ಸಮುದಾಯದ ಮುಂಚೂಣಿಯಲ್ಲಿ ನಿಂತು ಅವರು ಪ್ರತಿಪಕ್ಷದ ನಾಯಕನಾಗಲಿಕ್ಕೆ ಬಹಳ ಬಹಳ ಅರ್ಹತೆ ಇದ್ದಂಥ ವ್ಯಕ್ತಿ ಮತ್ತು ಅವರ ಹೆಸರು ಭಾಳ ದಟ್ಟವಾಗೇ ಕೇಳಿ ಬಂದಿತ್ತು. ಆದರೆ ಪ್ರಾಯಶಃ ಇಲ್ಲಿ ಯಡಿಯೂರಪ್ಪನವರ ಕೈ ಮೇಲಾಗಿದೆ ಅನ್ನುವಂಥ ಒಂದು ಮಾತು ಕೇಳಿ ಬಂದಿದ್ದರೂ ಕೂಡ ಯಡಿಯೂರಪ್ಪನವರ ಒಟ್ಟು ಆಲೋಚನೆ, ಒಟ್ಟು ಸಮೀಕರಣ, ಎಲೆಕ್ಷನ್ನಿನ ಲೆಕ್ಕಾಚಾರ ಮತ್ತು ಅವರ ಇಡೀ ಅಸ್ತಿತ್ವವನ್ನು ಗೌಣವಾಗಿ ಕಂಡದ್ರಿಂದಲೇ ನಾವು ವಿಧಾನಸಭೆಯ ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಅನುಭವಿಸಬೇಕಾಯಿತು ಕರ್ನಾಟಕದ BJP ಅನ್ನೋದನ್ನು ಹೈಕಮಾಂಡು ಭಾಳ ಸ್ಪಷ್ಟವಾಗಿ ಅರಿವಿನ ತೆಕ್ಕೆಗೆ ತೆಗೆದುಕೊಂಡಿದೆ. ಹಾಗಾಗಿ ಬಹುಶಃ ಈ ಎಲ್ಲ ಸಮಾಲೋಚನೆಯನ್ನು ಮಾಡಿ ಕುಮಾರಸ್ವಾಮಿ ಅವರೊಟ್ಟಿಗೆ JDS ಅನ್ನೋರೊಟ್ಟಿಗೆ ಮತ್ತು BJPಯ ಒಂದು ಬಾಂಧವ್ಯವನ್ನು ಅದನ್ನು ನಿರಂತರವಾಗಿ ಒಂದು ಒಳ್ಳೆಯ ಟರ್ಮ್ನಲ್ಲಿ ಇಟ್ಕೊಳ್ಬೇಕು ಅಂತಾದರೆ ಅದಕ್ಕೆ ಅಶೋಕ್ ಹೆಚ್ಚು ಸೂಕ್ತ ಅನ್ನುವ ನಿರ್ಧಾರಕ್ಕೆ ಬಂದ ಹಾಗೆ ಕಾಣುತ್ತೆ. ಅವರು 7 ಬಾರಿ ಶಾಸಕರಾಗಿದ್ದಾರೆ. ಆಮೇಲೆ ಜಗದೀಶ್ ಶೆಟ್ಟರ್ ಅವರ ಮುಖ್ಯಮಂತ್ರಿತ್ವದ ನೆಲೆಯಲ್ಲಿ ಅವರು ಉಪಮುಖ್ಯಮಂತ್ರಿಯಾಗಿಯೂ ಕೆಲಸ ಮಾಡಿದ್ದಾರೆ. ರಾಜಕೀಯದ ಬಹಳ ಸುದೀರ್ಘವಾದ ಅನುಭವ ಇದೆ. ಎಮರ್ಜೆನ್ಸಿಯಲ್ಲಿ ಇಂದಿರಾ ಗಾಂಧಿಯವರ ಆ ಒಂದು ನಡೆಯನ್ನು ವಿರೋಧಿಸಿ ಅವರು ತಾನು ಜೈಲಿಗೂ ಹೋಗಿ ಬಂದಿದ್ದೇನೆ ಅನ್ನೋದನ್ನು ನಿನ್ನೆ ಬಹಳ ಪ್ರಾಸಂಗಿಕವಾಗಿ ಭಾಳ ನನ್ನ ಅರ್ಹತೆ ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದರು. ಏನೇ ಇದ್ದರೂ ಕೂಡ ಒಬ್ಬ ಅನುಭವಿ ರಾಜಕಾರಣಿ ಮತ್ತು ಹಲವಾರು ಹುದ್ದೆಗಳನ್ನು ನಿರ್ವಹಿಸಿದವರು ಮತ್ತು ಪಕ್ಷಾಂತರದ ಅಥವಾ ಪಕ್ಷದಿಂದ ಪಕ್ಷಕ್ಕೆ ಹಾರುವಂಥ ಇವತ್ತಿನ ಕಾಲದಲ್ಲಿ ಯಾವುದೇ ರೀತಿಯಲ್ಲೂ ಯಾವುದೇ ಪಕ್ಷಕ್ಕೆ ಹೋಗದೇ BJPಗೆ ನಿಷ್ಠರಾಗಿ ಇದ್ದಂಥವ್ರು. ಈ ಕಾರಣದಿಂದ ಅವರು ಆಯ್ಕೆ ಆಗಿದೆ. ಆದರೆ ಈಗ ಹುಟ್ಟಿರುವ ಪ್ರಶ್ನೆ ಏನು ಅಂತಂದರೆ BJP ಒಂದು ಸೈದ್ಧಾಂತಿಕ ಪಕ್ಷ ಅಂತ ನಾವು ನಂಬಿದ್ದೆವು. BJP ನಮ್ಮ ದೇಶ, ನಮ್ಮ ಚಹರೆ, ನಮ್ಮ ಅಸ್ಮಿತೆ ಮತ್ತು ಹಿಂದೂ ಧರ್ಮ, ಸನಾತನ ಧರ್ಮ, ಹಿಂದುತ್ವದ ಅಜೆಂಡವನ್ನು ಇಟ್ಟುಕೊಂಡು ತನ್ನ ಪ್ರತಿಯೊಂದು ಚುನಾವಣೆಯನ್ನು ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಬಂದಿದೆ. ಆ ತಾತ್ವಿಕ ಹಿನ್ನೆಲೆಯಲ್ಲಿ ಈ BJPಯಲ್ಲಿ ಬಂದಂಥ ಎಲ್ಲ ಹಿರಿಯ ಶಾಸಕರು, ರಾಜಕೀಯ ಮುಖಂಡರು ಅವರು ಕೇವಲ ರಾಜಕೀಯವನ್ನು ಅಷ್ಟೇ ಮಾಡಲಿಕ್ಕೆ ಉಳಿದ ಪಕ್ಷಗಳ ಹಾಗೆ ಬಂದವರಲ್ಲ. ಅವರಿಗೆ ಅವರದೇ ಆದಂಥ ಒಂದು ತಾತ್ವಿಕ ಸಿದ್ಧಾಂತ ಇದೆ ಅಂತ ನಾವು ಭಾವಿಸಿದ್ದೆವು. ಆದರೆ ಯಾವಾಗ ಸವದಿ ಮತ್ತು ಜಗದೀಶ್ ಶೆಟ್ಟರ್ ಅವರು BJPಯನ್ನು ತೊರೆದು ಕೇವಲ ತಮಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಒಂದು ಕಾರಣಕ್ಕಾಗಿ ಕಾಂಗ್ರೆಸ್ಸಿಗೆ, ಅಂದರೆ ತಮ್ಮ ಸೈದ್ಧಾಂತಿಕತೆಯ ಸಂಪೂರ್ಣ ವಿರೋಧಿಯಾದಂಥ ಕಾಂಗ್ರೆಸ್ಸಿಗೆ ಹೋದರೂ ಅವತ್ತು ನಮಗರಿವಾಯಿತು, ಓಹೋ, BJPಯಲ್ಲಿದ್ದಂಥ ರಾಜಕೀಯ ಮುಖಂಡರಿಗೆ ಸಿದ್ಧಾಂತ ಕೇವಲ ನೆಪಕ್ಕೆ ಮಾತ್ರ. ಸಿದ್ಧಾಂತ ಅನ್ನೋದು ಅವರ ರಕ್ತಗತವಾದಂಥ ಅಥವಾ ಉಸಿರಾದಂಥ ಅಥವಾ ಅಟಲ್ ಬಿಹಾರಿ ವಾಜಪೇಯಿಯೋ, ಅಡ್ವಾಣಿಯೋ, ಮೋದಿಯೋ, ಹೀಗೆ ನಾವು ಬೇರೆ ಬೇರೆ ರೀತಿಯ ಹೆಸರುಗಳನ್ನೇನು ಕೇಳ್ಬೋದು. ಅಥವಾ ನಮ್ಮ ಮಧ್ಯೆ ಇವತ್ತಿಲ್ಲ ಅನಂತಕುಮಾರ್ ಅಂಥವರು. ಆ ರೀತಿಯಲ್ಲಿದ್ದಂಥ ಸೈದ್ಧಾಂತಿಕವಾದಂಥ ಯಾವುದೇ ಹಿನ್ನೆಲೆಯಲ್ಲೂ ಇವರು ಇಲ್ಲ. ಇವರಿಗೆ ಅಧಿಕಾರದ ರಾಜಕಾರಣವೇ ಬಹಳ ಮುಖ್ಯ. ಯಾಕೆಂದರೆ ಈ BJPಯವರ ಪಕ್ಷಾಂತರ ಇದೆಯಲ್ಲ, ಈಗ ಎಸ್ ಟಿ ಸೋಮಶೇಖರ್ ಕಾದು ನಿಂತಿದ್ದಾರೆ. ಹೆಬ್ಬಾರ್ ಬಿಡಿ, ಇವರು ಬಾಂಬೆ ಬಾಯ್ಸ್ಗಳು, ಇವರು ಅಲ್ಲಿಂದ ಇಲ್ಲಿಗೆ ಬಂದವರು, ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ, ಅದ್ರ ಬಗ್ಗೆನೂ ಆಕ್ಷೇಪ ಕಾಣೋದಿಲ್ಲ. ಸೋಮಣ್ಣ ಅಥವಾ ಎಸ್ ಟಿ ಸೋಮಶೇಖರ್ ಅಥವಾ ಈಗ ನಮ್ಮ ಬೇರೆ ರೀತಿಯಲ್ಲಿ ಗಮನಿಸೋದಿದ್ದರೆ ಆ ಥರದ ಸುಮಾರು ಜನ ಈಗ ಹೋಗ್ತಾರೆ 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 ಅನ್ನುವಂಥ ಸ್ಥಿತಿಯಲ್ಲಿದೆಯಲ್ಲ, ಅವರನ್ನೆಲ್ಲ ಗಮನಿಸಿದರೆ ಹಾಗಾದರೆ ನೀವು ಪಕ್ಷದಿಂದ ಅನುಭವಿಸಿದಂಥ ಹುದ್ದೆಗಳೇನು? ಈಗ ಉದಾಹರಣೆಗೆ ಜಗದೀಶ್ ಶೆಟ್ಟರನ್ನೇ ತಗೊಳ್ಳೋಣ. ಜಗದೀಶ್ ಶೆಟ್ಟರ್ ಅವರಿಗೆ ಪಕ್ಷ ಏನನ್ನು ಕೊಟ್ಟಿಲ್ಲ. ಕೊನೆಗೂ ರಾಜ್ಯದ ಮಿತಿಯಲ್ಲಿ ಒಬ್ಬ ರಾಜಕಾರಣಿಯ ಅಂತಿಮ ಅಪೇಕ್ಷೆ ಏನು? ಮುಖ್ಯಮಂತ್ರಿ ಆಗೋದು. ಮುಖ್ಯಮಂತ್ರಿ ಪದವಿಯನ್ನು ಅನುಭವಿಸಿದರು. ಆದರೆ ಕೊನೆಗೆ ನನಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವ ಒಂದೇ ಕಾರಣಕ್ಕಾಗಿ ನಿಮ್ಮ ಮಗನಿಗೂ ಟಿಕೆಟ್ ಕೊಡ್ತೇವೆ, ನಿಮಗೆ ಕೊಡೋದಿಲ್ಲ, ನಿಮ್ಮ ಮಗನಿಗೆ ಕೊಡ್ತೇವೆ ಅಂತಂದರೂ ಕೇಳ್ದೇನೆ ಸೈದ್ಧಾಂತಿಕವಾಗಿ ಮಾನಸಿಕವಾಗಿ ಅವರು ಇಡೀ ನಡೆದು ಬಂದ ದಾರಿಯನ್ನು ಗಮನಿಸಿದರೆ ಅವರಿಗೆ ಎಲ್ಲಿಯೂ ಒಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಹಾಗೆ, ಉಸಿರುಗಟ್ಟಲಿಕ್ಕೆ ಮಾತ್ರ ಸಾಧ್ಯ ಅನ್ನುವ ಹಾಗೆ ಇದ್ದಂಥ ಕಾಂಗ್ರೆಸ್ಸಿಗೆ ಏಕಾಏಕಿ ಹೋಗ್ತಾರೆ ಅಂತ ಆದರೆ ಇಂಥ ರಾಜಕಾರಣಿಗಳನ್ನು ನಂಬಿದ್ದಂಥ ಈ ಮತದಾರರು ಯಾವುದರಲ್ಲೂ ಹೊಡ್ಕೋಬೇಕು ಹೇಳಿ? ಇಳಿ ವಯಸ್ಸಿನಲ್ಲಿ ಎಲ್ಲ ಹುದ್ದೆಗಳನ್ನು ಅನುಭವಿಸಿ BJPಯ ಪ್ರಥಮ ದರ್ಜೆಯ ನಾಯಕರಾಗಿ ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ
2-3 ತಲೆಮಾರಿಗಾಗುವಷ್ಟು ಸಮೃದ್ಧತೆಯನ್ನು ಪಡ್ಕೊಂಡು ಕೊನೆಗೆ ಒಂದು ಯಕ್ಕಶ್ಚಿತ ಕಾರಣ, ಅದು ಅಧಿಕಾರದ ರಾಜಕಾರಣ. ಅದಕ್ಕೋಸ್ಕರ ನೀವು ಕಾಂಗ್ರೆಸ್ಸಿಗೆ ಹೋಗ್ತೀರಿ ಅಂತಾದರೆ ಈ ನಿಮ್ಮನ್ನು ನಂಬಿಕೊಂಡು ಇಲ್ಲಿ ನಮ್ಮ ದೇಶ, ನಮ್ಮ ಧರ್ಮ, ಸನಾತನ ಧರ್ಮ, ಹಿಂದುತ್ವ ಅಂತ ಹೇಳಿ ಅಲ್ಲಿ ಹಳ್ಳಿಯಲ್ಲಿ ಹೋರಾಟ ಮಾಡಿ ಯಾವ್ಯಾವುದೋ ಕಾರಣಕ್ಕೆ ಪ್ರಾಣ ತೆರ್ತಾ ಇದ್ದಾರಲ್ಲ, ಆ ಕಾರ್ಯಕರ್ತರಿಗೆ ಯಾವ ಬೆಲೆಯನ್ನು ಕೊಡ್ತಾ ಇದ್ದೀರಿ ತಾವು? ಇಲ್ಲೂ ಅಷ್ಟೇ ವಿಜಯೇಂದ್ರ ಒಂದು ಯಂಗ್ ಇರ್ಬೋದು, ಇವತ್ತಿನ ರಾಜಕಾರಣ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ? ಆಯಿತು, ಇವತ್ತು ಸಿ ಟಿ ರವಿ, ಯತ್ನಾಳ್, ಬೆಲ್ಲದ್, ಸೋಮಣ್ಣ ಇವರೆಲ್ಲರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಒಂದು ಕಡೆ ಇವರು, ಒಂದು ಕಡೆ ವಿಜಯೇಂದ್ರನ್ನಿಟ್ಟು ನೋಡೋಣ. ಸಾಮಾಜಿಕವಾಗಿ ಸಾರ್ವತ್ರಿಕವಾಗಿ ಒಂದು ಮಾಸ್ ಲೀಡರ್ ಅನ್ನುವಂಥ ಒಂದು ಕೆಟಗರಿಯಲ್ಲಿ ಅದು ಬಂಗಾರಪ್ಪನವರು ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ದೇವೇಗೌಡರು ಇರ್ಬೋದು, ಸಿದ್ದರಾಮಯ್ಯನಂಥವ್ರು ಇರ್ಬೋದು, ಒಂದು ರೀತಿಯಲ್ಲಿ ನೀವು ಅಲ್ಲೂ ಇಲ್ಲೂ ಎರಡನ್ನೂ ಮಧ್ಯದಲ್ಲಿ ಇಟ್ಟು ನೋಡೋದಾದರೆ ಹೆಗಡೆಯವರು, ಇಂಥವ್ರನ್ನೆಲ್ಲ ಗಮನಿಸಿದ ನೋಡಿದ್ರೆ ಪರಂಪರೆಯಲ್ಲಿ ಇವತ್ತು ಮಾಸ್ ಲೀಡರ್ಶಿಪ್ ಅನ್ನೋದು ಕೇವಲ ಸೀಮೆಗಷ್ಟೇ ಸೀಮಿತ ಆಗಿದೆ. ಇವತ್ತಿಗೂ ಡಿ ಕೆ ಶಿ ಅವರು ಇಡೀ ರಾಜ್ಯದ ಸಿದ್ದರಾಮಯ್ಯನವ್ರಿಗೆ ಹೋಲಿಸಿದರೆ ಮಾಸ್ ಲೀಡರು ಅಂತಂದರೆ ಅಲ್ಲ. ಹಾಗಾದರೆ ಇಲ್ಲಿ ಸಿ ಟಿ ರವಿ ಇರ್ಬೋದು, ಸೋಮಣ್ಣ ಇರ್ಬೋದು, ಬೆಲ್ಲದ್ ಇರ್ಬೋದು, ಯತ್ನಾಳ್ ಇರ್ಬೋದು, ಇವರು ಮಾಸ್ ಲೀಡರ್ಸೇ. ಯತ್ನಾಳ್ ಬಾಯಿಗೆ ಬೀಗ ಹಾಕೋರು ಯಾರು? ಯತ್ನಾಳ್ ಹಿಂದುತ್ವದ ಅಜೆಂಡಾ ಇಟ್ಟುಕೊಂಡು ಪ್ರಖರವಾಗಿ ಭಾಷಣ ಮಾಡ್ತಾರೆ. ಇವತ್ತು ಬಹುತೇಕವಾಗಿ ಯತ್ನಾಳ್ ಅಧ್ಯಕ್ಷಗಿರಿಗೆ ಬರಲಿ ಅಂತ ತುಂಬ ಜನ ಯಂಗ್ಸ್ಟರು ಭಾವಿಸಿದರು. ಯಾಕೆಂತಂದರೆ ಅವರ ಆ ಒಂದು ಹಿಂದುತ್ವದ ಪ್ರಖರವಾದಂಥ ನಿಲುವು. ಆದರೆ ಅಷ್ಟೇ ಸಾಕೇನು? ರಾಜಕೀಯ ಮುತ್ಸದ್ದಿತ್ವ ಇದೆಯಾ ಅವರಿಗೆ? ಚಾಣಾಕ್ಷತೆ ಇದೆಯಾ? ಆ ಬೊಂಬಾಯಿ ಬಾಯಿ, ಆ ಬಾಯಿನಿಂದಲೇ ಅವರ ಇಡೀ ಚಾರಿತ್ರ್ಯವನ್ನು, ಇಡೀ ಒಂದು ಭವಿಷ್ಯವನ್ನು ಹಾಳು ಮಾಡಿಕೊಂಡ್ರಲ್ಲ ಅವರು. ಯಾವುದೇ ತಾರ್ಕಿಕತೆ ಇಲ್ಲದೇ ಮಾತಾಡ್ತಾರೆ, ಯಾವುದೇ ಸಾಂದರ್ಭಿಕತೆ ಇಲ್ಲದೇ ಮಾತಾಡ್ತಾರೆ. ನಿನ್ನೆ ಅವರು ಹೇಳಿದ ಮಾತನ್ನೇ ಯಾವ ರಾಜಕಾರಣಿಯೂ ಅದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಜಯೇಂದ್ರ ವೇದಿಕೆಯಲ್ಲಿ ಕೂತ್ರೆ ನಾವು ಕೆಳಗೆ ಕೂತ್ಕೊಳ್ಳೋದಿಲ್ಲ. ಹಾಗಾದರೆ ಮೋದಿಯವರ ಅಧಿಕಾರಕ್ಕೆ ಪ್ರಧಾನಿಯಾಗಿ ಘೋಷಣೆಯಾದಂಥ ಗೋವಾದ ಆ ಮೀಟಿಂಗಲ್ಲಿ ಅಡ್ವಾಣಿಯವರ ಪರಿಸ್ಥಿತಿ ಏನಾಗಿರಬೇಕು? ಅಡ್ವಾಣಿಯವರು ಏನು ಮಾಡಬೇಕಿತ್ತು? ಹಾಗಾದರೆ ಇವತ್ತು ದೇಶದ ಮತದಾರರ ಸಂಖ್ಯೆಯಲ್ಲಿ 60% ಜಾಸ್ತಿ, 40ಕ್ಕಿಂತ ಒಳಗಿರುವಂಥ ಯಂಗ್ ಮತದಾರರಿದ್ದಾರೆ. ನಾಳಿನ ಇವರ ರಾಜಕೀಯದ ಒಟ್ಟು ನೀಲನಕ್ಷೆ ಏನು? ಹಾಗಾದರೆ ಇವತ್ತು ವಿಜಯೇಂದ್ರನ್ನ ಅಧಿಕಾರಕ್ಕೆ ತಂದಿದ್ದಾರೆ ರಾಜ್ಯಾಧ್ಯಕ್ಷ ಪದವಿಗೆ ಅಂತಂದರೆ ಇಡೀ BJP ಅದನ್ನು ಕಾಂಗ್ರೆಸ್ಸು ಮಾಡ್ತಾ ಇಲ್ಲ, ಬೇರೆ ಯಾವ ಪಕ್ಷವನ್ನು ಮಾಡ್ತಾ ಇಲ್ಲ. ಏನು 75ರ ಗಡುವನ್ನು ಹಾಕ್ಕೊಂಡಿದೆ. ಆ 75ರ ಗಡುವು ಕರ್ನಾಟಕದಲ್ಲಿ ಮುಳುವಾಯಿತು ಅನ್ನುವ ಕಾರಣಕ್ಕಾಗಿ ಪಂಚರಾಜ್ಯ ಚುನಾವಣೆಯಲ್ಲಿ 80 ವರ್ಷದವರೆಗೂ ಕೊಟ್ಟಿದೆ. ಅದು ರಾಜಕೀಯದ ಲೆಕ್ಕಾಚಾರ, ಅದು ಅವರೇ ಹಾಕ್ಕೊಂಡಂಥ ಗಡಿ. ಅದರ ಜೊತೆಗೆ ಅದು ತೇಜಸ್ವಿ ಸೂರ್ಯ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಅಥವಾ ದೇಶದ ಎಲ್ಲ ಕಡೆ ನೀವು ಗಮನಿಸಿರ್ಬೋದು, ಯಂಗ್ಸ್ಟರ್ಸ್ಗಳಿಗೆ ಮಣೆಯನ್ನು ಹಾಕ್ತಾ ಇದೆ. ಅದೇ ನೀವು ಯಾವುದೇ ಬೇರೆ ಪಕ್ಷದಲ್ಲಿ ನೀವು ಇದನ್ನು ಕಾಣುವುದಿಲ್ಲ. ಎಲ್ಲ ವೃದ್ಧಾಶ್ರಮಗಳು ವಯೋವೃದ್ಧರೇ ತುಂಬಿದ್ದಾರೆ, ಅವರನ್ನು ಜ್ಞಾನವೃದ್ಧರು ಅಂತ ಕರೀತಾರೆ. ಅಂಥವರೇ ಇದ್ದಾರೆ. ಅಸೆಂಬ್ಲಿಗೆ ಬಂದು ನಿಮಗೆ ಅಧಿವೇಶನದಲ್ಲಿ ಕೂತು ಒಂದು 4 ಮಾತಾಡುವ ಶಕ್ತಿ ಇಲ್ಲದೆ ಇದ್ದಂಥವರೆಲ್ಲ ಶಾಸಕರಾಗಿ ಕೂತಿದ್ದಾರೆ. ಆದರೆ ನಾಳೆ ಎನ್ನುವಂಥ ಪ್ರಶ್ನೆ ಬಂದಾಗ ವಿಜಯೇಂದ್ರ ಇವತ್ತು ಕರ್ನಾಟಕದ ಒಂದು ಐಕಾನ್ ಆಗುವಂಥ ಎಲ್ಲ ಸಾಧ್ಯತೆಯೂ ಇದೆ ಹೊರತು ಈ ಮತ್ತೆ ಉಳಿದಂಥವರೆಲ್ಲ ರೇಸ್ನಲ್ಲಿದ್ದವರು ಇವತ್ತು ನೀವು ಉತ್ತರ ಕರ್ನಾಟಕದಲ್ಲಿ ಓಕೆ, ಬೆಂಗಳೂರಿನಲ್ಲಿ ಆಯಿತು, ನೀವು ನಮ್ಮ ಉತ್ತರ ಕನ್ನಡಕ್ಕೆ ಬನ್ನಿ, ಅಥವಾ ಮಧ್ಯ ಕರ್ನಾಟಕಕ್ಕೆ ಹೋಗಿ, ಅಥವಾ ಮೈಸೂರು ಕರ್ನಾಟಕಕ್ಕೆ ಹೋಗಿ, ಹಳೆ ಮೈಸೂರಿಗೆ ಹೋಗಿ, ಇವರೆಲ್ಲ ಮಾಸ್ ಲೀಡರ್ಸ್ ಅಂತ ಎಲ್ಲಿ ನೀವು ಗಮನಿಸ್ತೀರಿ? ಉಪಚುನಾವಣೆಯಲ್ಲಿ ಇದೇ ಯಂಗ್ ಆ್ಯಂಡ್ ಎನರ್ಜೆಟಿಕ್ ವಿಜಯೇಂದ್ರ ತನ್ನ ತಾಕತ್ತನ್ನು ಹೇಗೆ ತೋರಿಸಿದರು? ವರ್ಣಾದಲ್ಲಿ ಯಾವ ರೀತಿ ತೋರಿಸಿದರು? ಅಂದರೆ ನಾನು ಹೇಳೋದು, ನೀವು ಪಕ್ಷದ ಒಟ್ಟು ಹಿತದೃಷ್ಟಿಯಿಂದ ಒಟ್ಟಾಗಿ ಆಲೋಚನೆ ಮಾಡುವ ಒಂದು ಕ್ರಮದಿಂದಲೇ ಶಿಸ್ತಿನ ಪಕ್ಷ ಅಂತ ಹೇಳುವಂಥ BJP ಬಹಳ ದೂರ ಸಾಗ್ತಾ ಇರುವಂಥದ್ದು. BJPಯ ಇಡೀ ಪಕ್ಷದ ಚರಿತ್ರೆಗೆ ಅದೊಂದು ದೊಡ್ಡ ದುರಂತದ ಕ್ಷಣ ಅಂತ ನಾನು ಭಾವಿಸ್ತೇನೆ. ಪ್ರತಿಯೊಬ್ಬರು ಇವತ್ತು ಹುದ್ದೆಗಾಗಿ ಜಗ್ಗಟ್ಟ. ಸೋಮಣ್ಣನವರಿಗೆ ಪಕ್ಷ ಏನು ಕೊಟ್ಟಿಲ್ಲ. ಯತ್ನಾಳ್ ಅವರು ಕೇಂದ್ರದ ಮಂತ್ರಿ ಆಗಿದ್ದವರು, ಆಮೇಲೆ ಮತ್ತೆ JDSಗೆ ಹೋದರು, JDSಯಿಂದ ಮತ್ತೆ BJP ಬಂದರು. ಯತ್ನಾಳಿಗೆ ಏನನ್ನು ಕೊಟ್ಟಿಲ್ಲ. ಬೆಲ್ಲದ್ ಇನ್ನೂ ಯಂಗ್,
ಇನ್ನೂ ಅವರಿಗೆ ಭವಿಷ್ಯ ಇದೆ. ಜಾರಕಿಹೊಳಿ ಫ್ಯಾಮಿಲಿಗೆ ಏನನ್ನು ಕೊಟ್ಟಿಲ್ಲ ಪಕ್ಷ. ಅಂದರೆ ನೀವು ಎಲ್ಲರೂ ಪಕ್ಷದಲ್ಲಿದ್ದಂಥ ಹಿರಿಯರು ಪಕ್ಷದ ಭವಿಷ್ಯವನ್ನು ನೋಡ್ತಾ ಇಲ್ಲ. ಪಕ್ಷ ವಿತಳ ಪಾತಾಳಕ್ಕೆ ಹೋಗಿದೆ, ರಸಾತಾಳಕ್ಕೂ ಹೋಗ್ಬಿಟ್ಟಿದೆ. BJPಗೆ ಕರ್ನಾಟಕದಲ್ಲಿ ಭವಿಷ್ಯವೇ ಇಲ್ಲವೇನೋ ಅನ್ನುವ ಮಟ್ಟಕ್ಕೆ ಹೋಗಿದೆ. ಅದರಲ್ಲೂ ಈ ಕಾಂಗ್ರೆಸ್ಸು ಅದು ತನಿಖಾ ರಾಜಕಾರಣ ಮಾಡ್ತಾ ಇದೆ, ದ್ವೇಷ ರಾಜಕಾರಣದಲ್ಲಿ ಮುಳುಗಿದೆ. ಆಮೇಲೆ ಆಪರೇಷನ್ ಹಸ್ತ 24 ಗಂಟೆ ಕೆಲಸ. ಎಲ್ಲಿದ್ದರೂ ಬನ್ನಿ, ನಮ್ಮಲ್ಲಿ ಜಾಗ ಇದೆ. ನೀವು ಅಲ್ಲಿದ್ದರೆ ಭ್ರಷ್ಟರು, ಅಲ್ಲಿದ್ದರೆ ಜನದ್ರೋಹಿಗಳು, ಅಲ್ಲಿದ್ದರೆ ಕಳಂಕಿತರು, ಅಲ್ಲಿದ್ದರೆ ನೀವು ಬ್ಲೂ ಫಿಲ್ಮ್ ನೋಡುವವರು. ಅದೇ ನೀವು ಕಾಂಗ್ರೆಸ್ಸಿಗೆ ಸೇರಿದರೆ ನೀವು ಸಂಪೂರ್ಣವಾಗಿ ಶುದ್ಧರಾಗ್ತೀರಿ, ಬನ್ನಿ ಅಂತ ಅವರು ಆಹ್ವಾನ ಪತ್ರಿಕೆ ಇಟ್ಕೊಂಡು ಪ್ರತಿ ಮನೆ ಬಾಗಿಲಿಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಅದೇ ರಾಜಕಾರಣ, ಅದೇ ಅಧಿಕಾರದ ಅಮಲು, ಅದೇ ಕೆಲಸ. ನಿಮಗೇನಾಗಿದೆ? ಅಶೋಕನ್ನ ಮಾಡಿದ್ರಲ್ಲಿ ಏನು ತಪ್ಪು? ವಿಜೇಂದ್ರನ ಅಧಿಕಾರಕ್ಕೆ ತಂದದ್ರಲ್ಲಿ ಏನು ತಪ್ಪಾಗಿದೆ? ಯಡಿಯೂರಪ್ಪನವರು ಅಧಿಕಾರದ ಒಂದು ರಾಜಕಾರಣವನ್ನು ಹಿಂದುಗಡೆ ಕೂತ್ಕೊಂಡು ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಕೈಯೇ ಮೇಲಾಗ್ತಾ ಇದೆ. ಆಯಿತು, KJP ಮಾಡಿದಾಗ ಏನಾಯಿತು? ನೀವು ಆಪರೇಷನ್ ಹಸ್ತ ಮಾಡಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡಿ, ಮತ್ತೆ ಇಲ್ಲಿ ಯಾರ್ಯಾರು ಅವರು ಹೇಳಿದ್ದನ್ನೆಲ್ಲ ಕೇಳಿ ಹೈಕಮಾಂಡು ಕೂಡ ದಿಢೀರಂತ ನಿರ್ಧಾರ ತಗೊಂಡು ನೀವು ಯಡಿಯೂರಪ್ಪನವರನ್ನು ಇಳಿಸಿದ್ರಿ. ಯಡಿಯೂರಪ್ಪನವರು ಇಳಿಸಿದ್ರ ಪರಿಣಾಮ ಕರ್ನಾಟಕದ BJPಯ ಚರಿತ್ರೆಯಲ್ಲಿ ಎರಡು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು KJP ಆದಾಗ 26 ಸೀಟಿನಿಂದ BJPಗೆ ತಪರಾಕ್ಕೆ ಹೊಡೆದಂಥ ಘಟನೆ, ಇನ್ನೊಂದು ಆಪರೇಷನ್ ಕಮಲ ಆದಾಗ ಅದ ನಂತರ ಯಡಿಯೂರಪ್ಪನವರನ್ನು ಕೆಳಗಿಳಿಸಿದ್ದು. ಹಾಗಾಗಿ ಇಲ್ಲಿ ಇಂಥ ಒಂದು ರಸಾತಳವನ್ನು ಮುಟ್ಟದಂಥ BJPಯನ್ನು ಪುನರುಜ್ಜೀವನಗೊಳಿಸಬೇಕು ಅಂತಂದರೆ ಅದಕ್ಕೆ ಸಮೀಕರಣದ ಲೆಕ್ಕಾಚಾರ ಹಾಕಲೇಬೇಕು ತಾನೆ. ಯಾವ್ಯಾವ ರೀತಿಯಲ್ಲಿ ಯಾರ್ಯಾರಂತಂದರೆ ಏನೇನಾಗತ್ತೆ? ಮೋದಿಯವರು ಅಂತ ಜಪ ಮಾಡುವವರೆಲ್ಲ ಇದೇ ಬೆಲ್ಲದ್ದಿರ್ಬೋದು, ಯತ್ನಾಳ್ ಇರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಮುಖ್ಯವಾಗಿ ಯತ್ನಾಳ್. ನಾವು ಮೋದಿ ಅಂತಿರಲ್ಲ, ಹಿಂದುತ್ವ ಅಂತಿರಲ್ಲ. ಹಿಂದುತ್ವಕ್ಕಾಗಿ ನಿಮ್ಮ ತ್ಯಾಗ ಏನು? ಅಂಥ ಮಹಾನ್ ನಾಯಕನನ್ನು ಮತ್ತೆ ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ಅಭಿಯಾನಕ್ಕೆ, ಅಪೇಕ್ಷೆಗೆ ನಿಮ್ಮ ತ್ಯಾಗ ಏನು? ಅಂದರೆ ನಿಮಗೆ ಅಧಿಕಾರ ಕೊಟ್ಟರೆ BJP ಒಳ್ಳೆಯದು, ಯಡಿಯೂರಪ್ಪನವರು ಒಳ್ಳೆಯವರು, ಮೋದಿಯವರು ಒಳ್ಳೆಯವರು, ನಡ್ಡಾ ಒಳ್ಳೆಯವರು, ಅಮಿತ್ ಶಾ ಒಳ್ಳೆಯವರು, ಎಲ್ಲರೂ ಒಳ್ಳೆಯವರು. ನಿಮಗೆ ಅಧಿಕಾರ, ನಿಮ್ಮ ಅಪೇಕ್ಷಿತ ಅಧಿಕಾರ ಸಿಗಲಿಲ್ಲ ಅಂತಾದರೆ ಅವರೆಲ್ಲರೂ ಕೆಟ್ಟವರು, ದ್ರೋಹಿಗಳು. ಇಂಥ ನಿಮ್ಮ ಮನೋಭಾವದಿಂದ ಯಾವ ಹಿಂದುತ್ವದ ಉದ್ಧಾರ ಆಗತ್ತೆ? ಯಾವ ರಾಜಕಾರಣದಲ್ಲಿ ಏನು ಸಮಾಜವನ್ನು ಉದ್ಧಾರ ಮಾಡ್ತೀರಿ? ನಿಮ್ಮ ಸ್ವಕೀಯವಾದಂಥ ಸ್ವಾರ್ಥವನ್ನೇ ಇಟ್ಟುಕೊಂಡು ನಿಮ್ಮದೇ ಅಧಿಕಾರ, ನಿಮಗೇ ಅಧಿಕಾರ ಬೇಕು, ನನಗೆ ಅಧಿಕಾರದಲ್ಲಿ ಇದ್ದರೆ ಮಾತ್ರ ರಾಜಕಾರಣ, ಅದಿಲ್ಲದೆ ಇದ್ದರೆ ರಾಜಕಾರಣವೇ ಸರಿ ಇಲ್ಲ ಅನ್ನುವಂಥ ನಿಮ್ಮ ಈ ದರಿದ್ರ ಬುದ್ಧಿಗೆ ಜನ ತೂ ಛೀ ಅಂತ ಉಗಿಯುವುದಿಲ್ವಾ? ಅಲ್ಲಿ 136 ಶಾಸಕರಿದ್ದಾರಲ್ಲ, ಅಲ್ಲಿ ಅವರಿಗೆ ಅಧಿಕಾರ ಸಿಗದೇನೆ ಒದ್ದಾಡ್ತಾ ಇದ್ದಾರಲ್ಲ, ಅವರಾದರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದಾರಲ್ಲ 6 ತಿಂಗಳಿಂದ. ಅವ್ರಿಗಿಂತ ಕಳಪೆ ಆದ್ರಲ್ರಿ ನೀವು. ನಿಮಗೆ ಅಧಿಕಾರ ಸಿಕ್ಕಿದೆ, ಆಯಕಟ್ಟಿನ ಜಾಗದಲ್ಲಿ ನಿಮಗೆ ಗೌರವ ಸಿಕ್ಕಿದೆ, ಎಲ್ಲವೂ ಸಿಕ್ಕಿದೆ. ಈ ಏನು 5-6 ಜನ ಇವತ್ತೇನು ತುದಿಗಾಲಲ್ಲಿ ನಿಂತಿದ್ದಾರೆ, ಇವನ್ ಸಿ ಟಿ ರವಿ ಅವ್ರಿಗೇನು ಸಿಕ್ಕಿಲ್ಲ. ಚಿಕ್ಕಮಂಗ್ಳೂರಲ್ಲಿ ಏನು ಕಡ್ದು ಉಳಿಸಿದ್ರಿ? ಆಯಿತು, ನಿಮ್ಮ ಕ್ಷೇತ್ರದಲ್ಲಿ ಏನು ಮಾಡಿದ್ರಿ ಹೇಳಿ ಫಸ್ಟ್. ಇಷ್ಟೆಲ್ಲ ನೀವು ಮಾತಾಡ್ತಿರಲ್ಲ, ಇವರು ಹೆಬ್ಬಾರ್ ಇರ್ಬೋದು, ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಯತ್ನಾಳು, ಬೆಲ್ಲದ್ದು, ಸೋಮಶೇಖರ್, ಸೋಮಣ್ಣ, ನಿಮ್ಮ ಕ್ಷೇತ್ರದಲ್ಲಿ ಏನು ಕಡ್ದು ಉಳಿಸಿದ್ರಿ? ಮೊದಲೇ ಒಂದು ಪತ್ರ ಹೊಡಿಸಿ ನೋಡೋಣ. ನಿಮ್ಮ ಶೌರ್ಯದ ಬಗ್ಗೆ, ನಿಮ್ಮ ಹೋರಾಟದ ಬಗ್ಗೆ, ನಿಮ್ಮ ಗೆಲುವಿನ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತಿರಲ್ಲ. ಅಭಿವೃದ್ಧಿ ರಾಜಕಾರಣದ ಬಗ್ಗೆ ಯಾರಾದರೂ ಮಾತಾಡ್ತೀರಾ ನೀವು? ನಾನು ಇಂಥದ್ದು ಮಾಡಿದ್ದೇನೆ, ಪಕ್ಷಕ್ಕಾಗಿ ಇಷ್ಟು ತ್ಯಾಗ ಮಾಡಿದ್ದೇನೆ, ಇಷ್ಟು ಕಾಲ ನಿರೀಕ್ಷೆ ಮಾಡಿದ್ದೇನೆ, ಆದ್ದರಿಂದ ಈಗ ನಾನು ಈ ಹುದ್ದೆಯನ್ನು ನಾನು ಅಪೇಕ್ಷಿಸ್ತೇನೆ, ತಪ್ಪೇನು? ಲಾಜಿಕಲ್ ಆಗಿ ಇಡೀ ನೋಡೋಣ. ಒಂದು ಪಾಯಿಂಟ್ ಇದೆಯಾ ನಿಮ್ಮ ಹತ್ರ ಇಡಲಿಕ್ಕೆ? ಕೇವಲ ಅಧಿಕಾರ, ಕೇವಲ ಹಣ, ನಿಮ್ಮ ಸ್ವಾರ್ಥ, ನಿಮ್ಮ ಮಕ್ಕಳು, ನಿಮ್ಮ ತಲೆಮಾರು, ಇಷ್ಟನ್ನೇ ಯೋಚನೆ ಮಾಡಿದ್ದಾನೆ.
ನಾವು ಇದ್ರ ಬಗ್ಗೆ ಕಾಂಗ್ರೆಸ್ ಅನ್ನೋರ ಬಗ್ಗೆ ಮಾತಾಡೋದಿಲ್ಲ. ಯಾಕೆ ಗೊತ್ತಾ, ಅವ್ರಿಗೆ ಅದೇ ರಾಜಕಾರಣ. 75 ವರ್ಷದಲ್ಲಿ ಅವರು ಮಾಡಿದ್ದೇ ಅದು. ಅಟ್ಲೀಸ್ಟ್ ದೇಶಭಕ್ತಿ, ರಾಮ, ಕೃಷ್ಣ, ಗೋವಿಂದ, ಹಿಂದುತ್ವ ಅಂತ ಹೇಳ್ಕೊಂಡು ಮತಗಿಟ್ಟಿಸ್ಕೊಂಡು ನಾವು ಪ್ರತ್ಯೇಕವಾಗಿ ನಾವು ದೇಶಭಕ್ತರು ಅಂತ ಹೇಳ್ಕೊಳ್ಳುವಂಥ ನಿಮ್ಮ ಸೋಗಲಾಡಿತನಕ್ಕೆ ಕನಿಷ್ಠ ಪಕ್ಷದ ಒಂದು ಅಭಿವೃದ್ಧಿ ರಾಜಕಾರಣದ ನಿಮ್ಮ ಅವಧಿಯಲ್ಲಿ ನಾವು ಇಷ್ಟು ಮಾಡಿದ್ದೇವೆ ಅನ್ನುವಂಥ ಹೇಳುವಂಥ ಒಂದಿಷ್ಟು ನೈತಿಕತೆ ಆದರೂ ಬೇಕಲ್ಲ, ಅದು ಇಲ್ವಲ್ಲ ನಿಮ್ಮ ಹತ್ರ. ಸಂಪೂರ್ಣವಾಗಿ ಬೆತ್ತಲಾಗಿದ್ದೀರಿ. ಸಂಪೂರ್ಣವಾಗಿ ಹಿರಿಯ ರಾಜಕಾರಣಿಗಳು ಅನ್ನುವರು BJPಯಲ್ಲಿ ಇವತ್ತು ತಾವು ಯಾರ್ಯಾರು ಯಾವ್ಯಾವ ಮನೋಧರ್ಮದಿಂದ ಇವತ್ತು ಸಾಮಾಜಿಕವಾದಂಥ ವ್ಯವಸ್ಥೆಯಲ್ಲಿದ್ದೇವೆ, ನಮ್ಮ ಸಮಾಜ ಸೇವೆ ಅನ್ನುವಂಥ ಈ ಗಿಲೀಟಿನ ತೋರಿಕೆಯ ಗೋಸುಂಬೆತನದ ಮನೋಭಾವ ಮತ್ತು ಇಡೀ ವ್ಯಕ್ತಿತ್ವ ಕರ್ನಾಟಕದ ಸಾರ್ವಜನಿಕರ ಎದುರು ಇವತ್ತು ಹರಾಜಾಗಿದೆ. ಸಭೆಯಿಂದ ಹೊರಗಡೆ ಹೋಗ್ತೀರಿ, ಚಾ ಕುಡಿತೇನೆ ಅಂತ ಹೇಳ್ತೀರಿ, ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತೀರಿ. ಆಯಿತು, ನಿಮ್ಮ ಎಲ್ಲರೂ ಇವತ್ತು ಕಾಂಗ್ರೆಸ್ಗೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ. ಎಸ್ ಟಿ ಸೋಮಶೇಖರ್ ಹೋಗ್ತಾರೆ, ಸೋಮಣ್ಣನ ಹೋಗ್ತಾರೆ, ಹೆಬ್ಬಾರ್ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ. CP ಯೋಗೇಶ್ವರ್ ಕೂಡ ಬಂದ ಪುಟ್ಟ ಹೋದ ಪುಟ್ಟ ಅಂತ ಮಾಡಿದ್ರಪ್ಪ, ಅವ್ರದ್ದು ಕತೆ ಏನು ಅಂತ ಗೊತ್ತಿಲ್ಲ, ಇನ್ನೂ ಸ್ಪಷ್ಟತೆ ಇಲ್ಲ. ನೀವು ಕಾಂಗ್ರೆಸ್ಸಲ್ಲಿ ಹೋಗಿ ಇದೇ ಶೆಟ್ಟರು ಮತ್ತು ಸೌದಿ ಏನನ್ನು ಪಡೆದ್ರಪ್ಪ ಹೇಳಿ. ಹೋದಲ್ಲಿ ಮುಜುಗರವನ್ನು ಅನುಭವಿಸ್ತಾ ಇದ್ದೀರಿ. ಹೋದಲ್ಲಿ ಸೈದ್ಧಾಂತಿಕವಾಗಿ ನೀವು BJPಯವರು ಅನ್ನೋದನ್ನು ಇವತ್ತಿಗೂ ಕಳ್ಕೊಳ್ಳಿಕ್ಕಾಗ್ತಾ ಇಲ್ಲ ನಿಮಗೆ. ಕಾಂಗ್ರೆಸ್ಸಿಗೆ ಹೋದರೆ ನಿಮಗೊಂದು ಅಧಿಕಾರ ಇಲ್ಲ, ಮಾನ್ಯತೆ ಇಲ್ಲ. ಏನು ಶೆಟ್ಟರ್ ಮನೆಯಲ್ಲಿ ಕೂತ್ಕೊಂಡು ನಾನು BJP ಬಿಟ್ಟಿದ್ರಿಂದ ಇಡೀ ದೇಶದ BJPಯಲ್ಲೇ ಒಂದು ಹೊಸ ಬದಲಾವಣೆ ಮಾಡಿದ್ದಾರೆ, 75-80 ವರ್ಷವರೆಗೆ ಮತ್ತೆ ಟಿಕೆಟ್ ಕೊಟ್ಟಿದ್ದಾರೆ. ನಿಮ್ಮದೇ ನೀವು ಹೇಳ್ಕೊಂಡೇ ನೀವು ಅಲ್ಲಿ ಮಜಾ ಮಾಡಬೇಕೆ ಹೊರತು ನಿಮ್ಮಿಂದ ಏನು ಆಗುತ್ತೆ ಅನ್ನುವಂಥದ್ದು ಯಾವ ನಿರೀಕ್ಷೆಯೂ ಯಾರಿಗೂ ಇಲ್ಲ. ಒಮ್ಮೆ ಈ 5-6 ಜನ ಬಿಟ್ಟರು, ಯುವ ಸಂಘಟನೆ, ಯುವ ನೇತಾರರು, ಯುವ ರಾಜಕಾರಣದ ಮೇಲೇ ನಿಜವಾಗಿಯೂ BJP ನಂಬಿಕೆ ಇಟ್ಟಿದೆ ಅಂತಾದರೆ ಸಾರಾಸಗಟ್ಟು 5-6 ಜನ ಏನು ಮುಖ್ಯವಾದಂಥ ವಾಹಿನಿಯಲ್ಲಿದ್ದಂಥ ಹಿರಿಯ ರಾಜಕಾರಣಿಗಳಿದ್ದಾರೆ. ಇವತ್ತು 2 ಕಾಲನ್ನು ಇಟ್ಟ ಹಾಗೆ ಅಥವಾ 1 ಕಾಲನ್ನು ಇಟ್ಟಿದ್ದಾರೋ ಗೊತ್ತಿಲ್ಲ ಕಾಂಗ್ರೆಸ್ನಲ್ಲಿ. ಸಪೋಸ್ ನೀವು ಕಾಂಗ್ರೆಸ್ಗೆ ಹೋದರೂ ಕೂಡ ಪಕ್ಷ ಕಟ್ಟುವ ಒಂದು ನಿಷ್ಠೆ ನಿಯತ್ತು ಇದೆ ಅಂತ ಆದರೆ BJPಗೆ ಭವಿಷ್ಯದಲ್ಲಿ ನಾವು ನಿಲ್ಲಬೇಕು, ಶುದ್ಧವಾದಂಥ ಒಂದು ರಾಜಕಾರಣದ ಮೇಲೆ ನಿಂತು ಸಮಾಜಮುಖಿಯಾಗಿ, ಧರ್ಮಮುಖಿಯಾಗಿ, ದೇಶಮುಖಿಯಾಗಿ ನಾವು ಕಟ್ಟಬೇಕು ನಮ್ಮ ಪಕ್ಷವನ್ನು ಅನ್ನುವಂಥ ಇರಾದೆಯೇ ನಿಮಗಿದ್ದರೆ ಇವರೆಲ್ಲರೂ ಕಾಂಗ್ರೆಸ್ಗೆ ಹೋದರೂ ಕಾಂಗ್ರೆಸ್ಸೇ ನಾಶ ಆಗುತ್ತೆ ಹೊರತು ನಿಮಗೇನೂ ಆಗೋದಿಲ್ಲ. BJP ಇಷ್ಟು ಮಾತ್ರ ಗ್ಯಾರಂಟಿ. ಮತ್ತು ಈಗ ಅಶೋಕ್ ಅವರದು ಒಂದು ಲೆಕ್ಕಾಚಾರದ ರಾಜಕಾರಣದಲ್ಲಿ ಅವರು ವಿಪಕ್ಷ ನಾಯಕನಾಗಿ ಮಾಡಿರ್ಬೋದು. ಆದರೆ ವಿಜಯೇಂದ್ರನ ಆಯ್ಕೆ ಏನಿದೆ ಇವತ್ತಿನ ಸಂದರ್ಭದಲ್ಲಿ BJP ಸಂಪೂರ್ಣ ನಾಮಾವಶೇಷಗೊಂಡಂಥ, ನೈತಿಕತೆಯನ್ನು ಕಳ್ಕೊಂಡಂಥ, ಜನರ ಭರವಸೆಯನ್ನು ಕಳ್ಕೊಂಡಂಥ ಇವತ್ತಿನ ಕರ್ನಾಟಕದ ರಾಜಕಾರಣದಲ್ಲಿ ವಿಜಯೇಂದ್ರನ ಆಯ್ಕೆ ಅದು ಸ್ಪಷ್ಟವಾದ ಆಯ್ಕೆ ಅಂತ ನನ್ನ ಭಾವನೆ. ಯಾಕೆಂದರೆ ಯೂತ್ ಓರಿಯೆಂಟೆಡ್ ಆಯ್ಕೆ ಅದು. ಮತ್ತು ಸಮೂಹವನ್ನು ಸೆಳೆಯುವ ಶಕ್ತಿ ಇವತ್ತೇನಾದರೂ ಇದ್ದರೆ ಮತ್ತು ಆ ಚೈತನ್ಯಶೀಲತೆ ಇದ್ದರೆ ಅದು ವಿಜಯೇಂದ್ರ ಅವರಿಗೆ ಮಾತ್ರ ಅಂತ ನನ್ನ ಭಾವನೆ. ಯಡಿಯೂರಪ್ಪನವರ ಮಗ ಅನ್ನುವಂಥದ್ದು ಅವರ ಜೆನೆಟಿಕ್ ಆದ ಕಾರಣ ಇರ್ಬೋದು, ಆದರೆ ರಾಜಕೀಯ ಅನ್ನೋದು ಅವರ ಆಸಕ್ತಿ. ಬಹಳ ಕಾಲದಿಂದ ಇದನ್ನು ನೋಡ್ಕೊಂಡು ಬಂದಿದ್ದೇವೆ ನಾವು. ಮತ್ತು ಅವರು ಕ್ಷೇತ್ರವನ್ನು, ಯಾವುದೇ ಒಂದು ಅಪರಿಚಿತ ಕ್ಷೇತ್ರವನ್ನು ಕೊಟ್ಟರು ಅದನ್ನು ಇಡೀದಾಗಿ ತನ್ನ ಚಾಕಚಕ್ಯತೆ ಮತ್ತು ಸಂಘಟನಾತ್ಮಕವಾದಂಥ ಒಂದು ಆ ಬಿರುಸಿನಿಂದ ಅದನ್ನು ತನ್ನದೇ ಆದಂಥ ಕ್ಷೇತ್ರವನ್ನಾಗಿ ಕಟ್ಟಿಕೊಳ್ಳುವ ಮತ್ತು ಇಡೀ ಜನಸಮೂಹವನ್ನು ತನ್ನೊಟ್ಟಿಗೆ ಸೆಳೆದುಕೊಳ್ಳುವಂಥ, ತನ್ನೊಟ್ಟಿಗೆ ಸೆಳೆದು ಅದನ್ನು ಕೊಂಡೋಗುವಂಥ, ನಿರ್ಣಾಯಕವಾದಂಥ ಹಂತಕ್ಕೆ ತರುವಂಥ ಒಂದು ಶಕ್ತಿ ವಿಜಯೇಂದ್ರ ಅವರಿಗಿದೆ. ಅವರು ಇವತ್ತು ಅಧ್ಯಕ್ಷರಾಗಿ 1 ವಾರ 10 ದಿನದಲ್ಲಿ ಅವರ ಇಡೀ ನಡೆ, ಮಾತು, ವರ್ತನೆ, ಹಿರಿಯರ ಎಲ್ಲರ ಮನೆ ಬಾಗಿಲಿಗೆ ಹೋಗುವಂಥದ್ದು, ಇವೆಲ್ಲವನ್ನು ನೀವು ನೋಡಿದಾಗ ನಿಮಗೆ ಒಂದು ಸಂಯಮ ಕಾಣುತ್ತೆ. ಅಲ್ಲಿ ಸ್ವಪಕ್ಷೀಯರೇ ಇದನ್ನು ಒಪ್ಪಿಕೊಂಡು ಇಡೀದಾಗಿ ಆ BJPಯನ್ನು ಕಟ್ಟಬೇಕು. ಕಾಂಗ್ರೆಸ್ ಇವತ್ತು ನಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಅಧಿಕಾರ ದಂಡವನ್ನು ಬಳಸ್ತಾ ಇದೆ, ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಪ್ರಯೋಗಿಸ್ತಾ ಇದೆ. ಅಂಥ ಸಂದರ್ಭದಲ್ಲಿ ಇವತ್ತು ಬಿರುಗಾಳಿಯ ಹಾಗೆ, ಸುನಾಮಿಯ ಹಾಗೆ ಅವರು ಬಂದು ನಿಮ್ಮನ್ನು ತರಗೆಲೆ ಥರ
ನಿಮ್ಮನ್ನು ನಾಮಾವಶೇಷ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಒಳಗಿನ ಜಗಳ ಇತ್ಯಾದಿ ಎಲ್ಲವನ್ನು ಬಿಟ್ಟು ಒಂದು ಸಂಘಟನಾತ್ಮಕವಾಗಿ ನಿಲ್ಲಬೇಕು ಅನ್ನುವಂಥ ಕ್ಷಣ ಈ ಹೊತ್ತಿಗೂ ಬರುವುದಿಲ್ಲ ಅಂತ ಆದರೆ ನಿಮಗೆ ಅಧಿಕಾರದ ರಾಜಕಾರಣದಲ್ಲಿದ್ದಾಗ ನೀವು ಇನ್ನೇನು ಮಾಡಬಲ್ರಿ? ಮಾಡಿ ತೋರಿಸಿದ್ದೀರಿ. ಕೆಟ್ಟ ದುಷ್ಟ ರಾಜಕಾರಣವನ್ನು ಮಾಡಿಯೇ ಕಾಂಗ್ರೆಸ್ಸಿನ ಎದುರು ಮಕ್ಕಾಡೆ ಮಲಗಿದ್ದು ನೀವು. ಜನ ಶಾಪ ಹಾಕಿದ್ರು ನಿಮಗೆ, ಮತ್ತು ಜನ ಶಾಪದ ಪರಿಣಾಮ ಅದು. ಇಂಥ ಅಧಿಕಾರ ಇಲ್ಲದೇ ವಿಲ 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 ಅಂತ ಒದ್ದಾಡ್ತಾ ಇರುವಂಥ ಸಂದರ್ಭ, 6 ತಿಂಗಳ ಕಾಲ ಒಂದು ಪ್ರತಿಪಕ್ಷ ನಾಯಕನನ್ನು, ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡಲಿಕ್ಕಾಗದೇ ಇದ್ದಂಥ ಸಂದರ್ಭ. ಇಂಥ ಸಂದರ್ಭದಲ್ಲೂ ಕೂಡ ಈಗಲೂ ನೀವು ಅಧಿಕಾರಕ್ಕಾಗಿ ಹೋರಾಡ್ತೀರಿ ಹಿರಿಯರು ಅಂತ ಅನ್ಸ್ಕೊಂಡವರು. ನಿರ್ಲಜ್ಜತೆಗೊಂದು ಮಿತಿ ಬೇಡವಾ? ಸಮಾಜದ ಎದುರು ಅಧಿಕಾರಕ್ಕಾಗಿ ವಿಷಣ್ಣರಾಗುವ, ಬೆತ್ತಲಾಗುವುದಕ್ಕೆ ಒಂದು ಬೌಂಡ್ರಿ ಬೇಡವಾ? ನಾಚಿಕೆ ಆಗುವುದಿಲ್ಲ? ಪಕ್ಷ ಏನನ್ನು ಕೊಟ್ಟಿಲ್ಲರಿ ತಮಗೆಲ್ಲ? ಪಕ್ಷದ ಒಂದು ಕಷ್ಟ ಕಾಲದಲ್ಲಿ, ಪಕ್ಷದ ಅತಂತ್ರವಂಥ ಒಂದು ಸ್ಥಿತಿಯಲ್ಲಿ, ಪಕ್ಷದ ಒಂದು ಪುನರುತ್ಥಾನದ ಪ್ರಕ್ರಿಯೆಯಲ್ಲಿ ನೀವೆಲ್ಲರೂ ಈಗ ಎಲ್ಲವನ್ನ ಮರೆತು ಒಂದಾಗಿ ಪಕ್ಷವನ್ನು ಕಟ್ಟಬೇಕು, ದೇಶವನ್ನು ಕಟ್ಟಬೇಕು ಅನ್ನುವಂಥ ಒಂದು ಇರಾದೆಯಲ್ಲಿ ಒಟ್ಟಾಗುವುದಿಲ್ಲ ಅಂತ ಆದರೆ ನಿಮ್ಮಂಥ ಕ್ಷುದ್ರ ರಾಜಕಾರಣಿಗಳಿನ್ನು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. BJPಯಲ್ಲಿದ್ದಂಥ ಈ ಎಲ್ಲ ಅಧಿಕಾರಕ್ಕಾಗಿ ಇವತ್ತೇನು ಮಾತಾಡ್ತಾ ಇರುವಂಥ ಹಿರಿಯರಿದ್ದೀರಲ್ಲ, ನೀವೆಲ್ಲರೂ ಜನರ ಮುಂದೆ ಹೋದರೆ ನಿಮಗೆ ಜನರು ಕೈಗೆ ಸಿಕ್ಕಿದ್ರಲ್ಲಿ ಹೊಡೆತಾರೆ ನೋಡಿ. ಅಷ್ಟರ ಮಟ್ಟಿಗೆ ನೀವು ಕಳಪೆಯಾಗಿದ್ದೀರಿ. ನೀವು ಯಾರು ಅನ್ನೋದನ್ನು ತೋರಿಸ್ಕೊಂಡಿದ್ದೀರಿ. ಕೊನೆಗೂ ನೀವು ರಾಜಕಾರಣಕ್ಕೆ ಬಂದದ್ದು ನಿಮ್ಮ ಮನೆ, ನಿಮ್ಮ ಭವಿಷ್ಯ, ನಿಮ್ಮ ಆರ್ಥಿಕವಾದ ಭದ್ರತೆ, ತಲೆತಲೆಮಾರುಗಳ ವರೆಗೂ ತಾನು ಶೇಖರಿಸಿಡಬೇಕು, ಇದೇ ತಾನೇ. ಅಧಿಕಾರ ಇಲ್ಲದೇ ಇದ್ದರೆ ನೀವು ನೀರಿನಿಂದ ತೆಗೆದ ಮೀನು, ಬದುಕಲಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಅಧಿಕಾರ ಬೇಕು. ಸಾಂವಿಧಾನಿಕ ಅಧಿಕಾರ ಅಂತ ಎಷ್ಟಿರುತ್ತೆ ಹಾಗಾದರೆ? 224 ಕ್ಷೇತ್ರ ಇದೆ. 136 ಕ್ಷೇತ್ರದಲ್ಲಿ ವಿಜಯ ದುಂದುಬಿಯನ್ನು ಮೊಳಗಿಸಿ ಅವರು ಬಂದಿದ್ದಾರೆ ಕಾಂಗ್ರೆಸ್ನವರು ಅಧಿಕಾರಕ್ಕೆ. ಸಂಪುಟ ಸಚಿವರು ಎಷ್ಟು ಅಥವಾ ಅಧಿಕಾರದ ಮಿತಿ ಎಷ್ಟು? 136 ಜನರಿಗೂ ಅಧಿಕಾರ ಕೊಡಲಿಕ್ಕಾಗುತ್ತಾ? ಪಕ್ಷ ನಿಷ್ಠೆ ಬೇಡ, ದೇಶ ನಿಷ್ಠೆ ಬೇಡ, ಸಮಾಜ ನಿಷ್ಠೆ ಬೇಡ, ನಿಮಗೆ ಮತ ಹಾಕಿದವರನ್ನು ಕಾಯಬೇಕು ಅನ್ನುವಂಥ ಒಂದು ನಿಷ್ಠಾವಂತಿಕೆ ಬೇಡ? ಎಲ್ಲರಿಗೂ ಅಧಿಕಾರ ಅಧಿಕಾರ ಅಂತಂದ್ರೆ ಪಕ್ಷಾಂತರ ಮಾಡ್ತಾನೆ ಹೋಗ್ತೀರಿ. ನಾಳೆ ಕಾಂಗ್ರೆಸ್ನಲ್ಲೂ ನಿಮಗೆ ತೊಂದರೆ ಆಗುತ್ತೆ. ಎಲ್ಲಿಗೆ ಹೋಗ್ತೀರಿ? ಮತ್ತು ವಾಪಸ್ BJP ಬರ್ತೀರಾ? JDSಗೆ ಹೋಗೋ ಪ್ರಶ್ನೆನೇ ಇಲ್ಲ. ಸ್ವಪಕ್ಷವನ್ನು ಕಟ್ಟುವ ತಾಕತ್ತಿದೆಯಾ? ಯಾರಿಗಿದೆ ಆ ಧೈರ್ಯ? ಆ ಧೈರ್ಯ ಇದ್ದರೆ ಇವತ್ತು ಜಾರಕಿಹೊಳಿ ಅವರು ಮಾಡ್ತಾಯಿದ್ರು, ಯತ್ನಾಳು ಮಾಡ್ತಾಯಿದ್ರು, ಸೋಮಣ್ಣವರು ಮಾಡ್ತಾಯಿದ್ರು. ಆ ಗಂಡಸ್ತನ ಯಾರಿಗೂ ಇಲ್ಲ. ಅದು ಯಡಿಯೂರಪ್ಪನವರೊಬ್ಬರಿಗೆ ಇತ್ತದು. ಅವರು ಮಾಡಿಯೂ ತೋರಿಸಿದ್ರು, ನಿಮಗೆ ಮಣ್ಣು ಮುಕ್ಕಿಸಿದ್ರು. ಆದರೂ ಕೂಡ ಯಡಿಯೂರಪ್ಪನವ್ರ ಬಗ್ಗೆ ಮತ್ತೆ ಮತ್ತೆ ನಿಮ್ಮ ವಾಗ್ಬಾಣ ಬಿಡ್ತೀರಿ. ಇಡೀ ಪಕ್ಷವನ್ನು ಜೀರೋದಿಂದ ಕಟ್ಟಿದಂಥ ಮನುಷ್ಯ. ನೀವೆಲ್ಲ ವರ್ತಿಸುವ ರೀತಿಯನ್ನು ನೋಡಿದರೆ, ಇಡೀ ಯಡಿಯೂರಪ್ಪನವರ ರಾಜಕೀಯ ಜೀವನದ ಹೋರಾಟವನ್ನು ಗಮನಿಸಿದರೆ ಅವರು ಯಾವತ್ತೂ ಈ ರೀತಿ ವರ್ತಿಸಿದ್ದಾರೆ ಅಂತ ಅನಿಸ್ತಾನೇ ಇಲ್ಲ ನಮಗೆ. ಯಾಕಂದರೆ ನೀವು ಆ ಮಟ್ಟದಲ್ಲಿ ನಿಮ್ಮ ವರ್ತನೆ ಮೀರಿದೆ. ಈಗಲೂ ಬುದ್ಧಿ ಬರದೇ ಇದ್ದರೆ, ಈಗಲೂ ನೀವು ನಿಮ್ಮ ತಪ್ಪನ್ನು ತಿದ್ದುಕೊಂಡು ಪಕ್ಷದ ಶಿಸ್ತಿಗೆ ಮತ್ತು ಪಕ್ಷದ ಚೌಕಟ್ಟಿನ ಒಳಗಡೆ ನಾವು ಪಕ್ಷವನ್ನು ಕಟ್ಟಬೇಕು, ಪಕ್ಷ ಇದ್ದರೆ ನಾವು ಅನ್ನುವಂಥ ಮನೋಭಾವವನ್ನು ನೀವು ಬೆಳೆಸ್ಕೊಳ್ಳಿಲ್ಲ ಅಂತ ಆದರೆ BJPಗೆ ತೊಂದರೆ ಆಗುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ರಾಜಕೀಯ ಜೀವನ ಮಾತ್ರ ಸಂಪೂರ್ಣವಾಗಿ ಮುಗಿದು ಹೋಗುತ್ತೆ, ಅದು ಮಾತ್ರ ಗ್ಯಾರಂಟಿ. ಇಷ್ಟು ಸ್ವಾರ್ಥ, ಇಷ್ಟು ನಿರ್ಲಜ್ಜತೆ, ಇಷ್ಟು ಸಾಮಾಜಿಕವಾದಂಥ ಬದುಕಿನಲ್ಲಿ ಬೆತ್ತಲಾಗುವಿಕೆ ಇದು ಯಾವ ಪಕ್ಷದಲ್ಲೂ ನೋಡಿರಲಿಲ್ಲಪ್ಪ. BJP ಒಂದು ಶಿಸ್ತಿನ ಪಕ್ಷ ಅನ್ನುವಂಥ ನೆಲೆಯಲ್ಲಿ ಒಂದು ಕಾಲ ಇತ್ತು. ಈಗ ಅದು ಅಶಿಸ್ತಲ್ಲ, ಹಳವಂಡ ಆಗೋಗಿದೆ, ರಾಜಕಾಲುವೆ ಥರ ಆಗೋಗಿದೆ. ಅಲ್ಲಿಂದ ಮತ್ತೆ ಶುದ್ಧವಾಗಿ ಎದ್ದು ಬರೋದು ಇದೆಯಲ್ಲ, ಅದು ಬಹುಶಃ ಯಾವ ಕಾವೇರಿ ಗಂಗೆಯಿಂದಲೂ ಸಾಧ್ಯವಾಗದೇನೋ ಅಂತ ಅನಿಸ್ತಾ ಇದೆ. ದುರಂತ ಇದು. ನಮಸ್ತೆ.